ವೆಲ್ಕಮ್ ಟು ಕನ್ನಡತಿ ಅಡುಗೆ ಚಾನಲ್. ಬನ್ನಿ ನಾಟಿ ಸ್ಟೈಲ್ ಕೈಮಾ ಉಂಡೆ ಮಾಡೋಣ. ಹಸಿರು ಮೆಣಸಿನ್ಕಾಯಿ ತೊಗೊಂಡಿನಿ. ಹಸಿರು ಮೆಣಸಿನ್ಕಾಯಿ ಬೇಡ ಅಂತೇಳಿದ್ರೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೋಬೋದು. ಈರುಳ್ಳಿ ದಪ್ಪದ್ದು 4 ತೊಗೊಂಡಿದ್ದೀನಿ. ನಾನು ಸಾರನ್ನು ಮಾಡ್ತಾಯಿದ್ದೀನಿ ಪ್ಲಸ್ ಉಂಡೆನೂ ಮಾಡ್ತಾಯಿದ್ದೀನಿ. ಹಾಗಾಗಿಬಿಟ್ಟು ದಪ್ಪದ್ದು 3 ಈರುಳ್ಳಿ. ಹಸಿರು ಮೆಣಸಿನ್ಕಾಯಿ ಹಾಕೋದಾದರೆ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ಪೈಸಿ ಬೇಕು ಅಂತೇಳಿದ್ರೆ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂತೇಳಿದ್ರೆ ಕಮ್ಮಿ ಹಾಕ್ಕೊಳ್ಳಿ. ಇನ್ನು ಬರೀ ಮಟನ್ ಅಂತೂ ಸಿಗೋದಿಲ್ಲ ಕೈಮಕ್ಕೆ ಅಂತೇಳಿದ್ರೆ ಎಕ್ಸ್ಟ್ರಾ ಇದೆಲ್ಲ ಇರುತ್ತೆ, ಅದನ್ನೆಲ್ಲ ಎಳೆ ಮಟನ್ನು ಆಮೇಲೆ ಮೂಳೆ ಅಂಥದ್ದು ಎಲ್ಲನೂ ಉಪ್ಪು ಖಾರ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬರೀ ಸಿಂಪಲ್ಲಾಗಿ. ಇನ್ನು ಲವಂಗ 5ರಿಂದ 10 ತೊಗೊಂಡಿದ್ದೀನಿ, ಯಾಕಂದರೆ ಸಾಂಬಾರಿಗೂ ಬೇಕಲ್ಲ ಅದಕ್ಕೋಸ್ಕರ. ಚಕ್ಕೆನೂ ಅಷ್ಟೇ 2 ಇಂಚ್ ತೊಗೊಂಡಿದ್ದೀನಿ. ಇನ್ನು ಮೆಣಸನ್ನು ಜಾಸ್ತಿ ತೊಗೊಂಡಿದ್ದೀನಿ. 1 ಏಲಕ್ಕಿ ಹಾಕ್ತಾಯಿದ್ದೀನಿ. ನಾನು ಮಾಡ್ತಾಯಿರೋದು 1/4 kg ಸಾರಿಗೆ ಪ್ಲಸ್ ಉಂಡೆಗೆ 2ಕ್ಕೂ ಮಸಾಲೆ ತೆಗಿತಾ ಇದ್ದೀನಿ. ಹಾಗಾಗಿ ಮೆಣಸು 10, ಲವಂಗ 10, 2 ಇಂಚು ಚಕ್ಕೆ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು, ಒಂಚೂರು ಖಾರ ಇರೋದ್ರಿಂದ 6ರಿಂದ 7 ತೊಗೊಂಡಿದ್ದೀನಿ. ಇನ್ನು ಎಲ್ಲನೂ ಕೆಂಪಗಾಗೋವರೆಗೆ ಹುರಿಬೇಕು. ಕಾಯಿ ಅರ್ಧ ಹೋಳು ತೊಗೊಳ್ಳಿ ಉಂಡೆಗೆ ಮತ್ತು ಸಾರಿಗೆ ಆದ್ದರಿಂದ. ಆಮೇಲೆ ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು ನೋಡಿಕೊಂಡು ಅರ್ಧ ಕಟ್ಟು ಹಾಕ್ಕೊಳ್ಳಿ. ಇನ್ನು ಟೊಮೊಟೊ 1-2 ತೊಗೊಳ್ಳಿ ಹುಳಿ ಬೇಕು ಅಂತ ಹೇಳಿದ್ರೆ. ಇನ್ನು ಬೆಳ್ಳುಳ್ಳಿ ಸ್ವಲ್ಪ ತೊಗೊಳ್ಳಿ. ನಾನು ಶುಂಠಿ ಬೆಳ್ಳುಳ್ಳಿ ತೊಗೊಳ್ತಾ ಇಲ್ಲ. ಬೆಳ್ಳುಳ್ಳಿ 4 ತೊಗೊಳ್ಳಿ, ಶುಂಠಿ 1-2 ಇಂಚ್ ತೊಗೊಳ್ಳಿ. ಎಲ್ಲನೂ ತಣ್ಣಗಾದ್ಮೇಲೆ ಸಣ್ಣ ಜಾರಲ್ಲಿ ನೀರಿಲ್ದೇ ಈ ಥರ ಮಿಕ್ಸಿ ಮಾಡಿಟ್ಕೋಬೇಕು. ನೀರು ಹಾಕಿದರೆ ಉಂಡೆ ಎಲ್ಲ ನೀರಾಗತ್ತೆ. ಇಲ್ಲ ಎಲ್ಲ ನೀರು ಹಾಕ್ಕೊಂಡಂಗೆ ಹಾಗೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಉಂಡೆಗೆ ಈ ಥರ ಬಟಾಣಿ ಶೇಪಲ್ಲಿ ಮಟನ್ನ ಕಟ್ ಮಾಡಿಟ್ಕೊಂಡು ನೆಕ್ಸ್ಟು ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ನುಣ್ಣಗೆ ಈ ಥರ ಅರ್ಧಂಬರ್ಧ ರುಬ್ಕೋಬೇಕು. ಆಮೇಲೆ ಇನ್ನೂ ಮಟನ್ ಬೇಕು ಅಂತೇಳಿದ್ರೆ ಒಂಚೂರು ದಪ್ಪ ರುಬ್ಕೊಳ್ಳಿ. ಒಂಚೂರು ಕೈಮಾ ತುಂಬ ಸಣ್ಣ ಬೇಕು ಅಂದರೆ ಸಣ್ಣ ರುಬ್ಕೊಳ್ಳಿ. ಇನ್ನು ಎಲ್ಲ ಮಿಕ್ಸಿ 1-2 ರೌಂಡ್ ಆಯ್ತು ಅಷ್ಟೇ. ಸ್ವಲ್ಪ ಅದರಿಂದ 1/4 kg ಮಟನ್ನು ಹೇಳಿದ್ನಲ್ಲ, ಅರ್ಧ kg ಮಟನ್ನಲ್ಲಿ ಮೂಳೆ ಅದು ಇದು ಎಳೆ ಮಟನ್ ಎಲ್ಲ ತೆಗೆದುಬಿಟ್ಟು ಒಳ್ಳೆ ಮಟನ್ ತೊಗೊಂಡಿದ್ದೀನಿ. ಒಂಥರ ಏನು ಹೇಳ್ತಾರೆ, ಗಟ್ಟಿ ಥರ ಇರಬೇಕು ಮಟನ್ನು. ತೊಳೆದ್ಬಿಟ್ಟು ಆಮೇಲೆ ಬಟಾಣಿ ಶೇಪಲ್ಲಿ ಹೆಚ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಆವಾಗ ಮಿಕ್ಸಿ ಹಾಳಾಗಲ್ಲ, ಫುಲ್ ನಾಟಿ ಸ್ಟೈಲಲ್ಲಿ ಬರುತ್ತೆ. ಕಡಲೆ ಹಿಟ್ಟು ಏನು ಬೇಡ. ಇವಾಗ ಮಸಾಲೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಧನಿಯಾ ಪುಡಿ, ಅರಿಶಿನ ಪುಡಿ, ಮೆಣಸಿನ್ಕಾಯಿ ಹಾಕಿದ್ರಿಂದ ನಾನು ಖಾರ ಪುಡಿ ಹಾಕ್ತಾಯಿಲ್ಲ. ಬೇಕು ಅಂತೇಳಿದ್ರೆ ಹಸಿರು ಮೆಣಸಿನ್ಕಾಯಿ ಸಪ್ಪೆ ಇತ್ತು ಅಂತ ಹೇಳಿದ್ರೆ ನೋಡಿಕೊಂಡು ಒಂಚೂರು ಖಾರದ ಪುಡಿ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಉಪ್ಪನ್ನು ಮುಂದೆ ಮಾಡಬೇಡಿ, ಯಾಕಂದರೆ ಉಂಡೆಗೆ ಸ್ವಲ್ಪ ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಮಾಡಿಟ್ಕೊಂಡಿದ್ದೆ, ಹುರ್ಗಡಲೆ ಹಿಟ್ಟು, ಅಕಸ್ಮಾತ್ ಉಂಡೆ ತೆಳ್ಳ ಆದರೆ ಹಾಕ್ಕೊಳ್ಳೋಣ ಅಂಥೇಳಿ. ಬಟ್ ಮಟನ್ ಚೆನ್ನಾಗಿರೋದ್ರಿಂದ ನೀರಿನ ಅಂಶ ಅದರಲ್ಲೇ ಸರಿಯಾಗುತ್ತೆ. ಈ ಥರ ಚಪಾತಿ ಹಿಟ್ಟು ಥರ ನಾದ್ಕೊಂಡು ಎಣ್ಣೆನೂ ಬೇಡ ನೀರು ಬೇಡ ಹಾಗೇ ಉಂಡೆ ಕಟ್ಕೋಬೋದು. 1/4 kgಗೆ 15 ಉಂಡೆ ಆಗುತ್ತೆ. ಅರ್ಧ kg ಅಂದರೆ 30 ಉಂಡೆ ಆಗುತ್ತೆ. ಈ ಥರ ನೀವು ಉಂಡೆ ಕಟ್ಟೋ ಮೇಲೆ ಸೈಜ್ ಹೋಗುತ್ತೆ. ನಾನೊಂಚೂರು ದಪ್ಪನೇ ಕಟ್ಟಿದ್ದೀನಿ, ಹಾಗಾಗಿಬಿಟ್ಟು. ತೀರಾ ಸಣ್ಣ ಆದರೆ ಚೆನ್ನಾಗಾಗಲ್ಲ. ಈ ಥರ 15-16 ಉಂಡೆ ಆಗಿತ್ತು. ಇನ್ನು ಮಿಕ್ಕಿರೋ ಮಸಾಲೆ ಇರುತ್ತಲ್ಲ ಅದನ್ನು ಸಣ್ಣಗೆ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಹೇಳಿದ್ನಲ್ಲ, ಎಳೆ ಮಟನ್ನು ಮೂಳೆ ಎಲ್ಲ ಬೇಯಿಸ್ಕೊಂಡಿದ್ದೆ. ಅದೇ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ಉಂಡೆನ ಇಳೆ ಬಿಡ್ತಾಯಿದ್ದೀನಿ. ಇನ್ನು ಮಸಾಲೆನೂ ರುಬ್ಕೊಂಡೆ. ಟೊಮೊಟೊ ಹಾಕ್ಕೊಂಡು, ಟೊಮೊಟೊ ಹಾಗೆ ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು ಅಥವಾ ರುಬ್ಕೋಬೋದು. ಹೇಗಿದ್ರೂ ಮಸಾಲೆ ಸಣ್ಣಗೆ ರುಬ್ಕೋಬೇಕಲ್ಲ, ಮತ್ತು ಅದಕ್ಕೋಸ್ಕರ ಸಾಂಬಾರಿಗೆ ಇದು ಮಾಡಿಕೊಂಡೆ. ಇವಾಗ ಎಣ್ಣೆ ಕಾಯಿಸ್ಕೊಂಬಿಟ್ಟು ಉಂಡೆ ಹಾಕ್ಕೊಂಡು ಸಣ್ಣ ಉರಿಲಿ ಬೇಯಕ್ಕೆ ಬಿಡಿ. ಅದು ಉಂಡೆಲಿ ಏನು ನೀರಿನಂಶ ಇರುತ್ತೆ ಅದೆಲ್ಲ ಹೋಗುತ್ತೆ. ಈ ಥರ ಹೋದ್ಮೇಲೆ 10 ನಿಮಿಷ ಬಿಟ್ಟು
ಮತ್ತೆ ಒಂದು 10 ನಿಮಿಷ ಈ ಥರ ಸೌಟ್ ಹಾಕೋ ಬದಲು ಹಾಗೆ ಮಾಡಿ, ಆಮೇಲೆ ನೆಕ್ಸ್ಟು ಸೌಟಾಗಿಬಿಟ್ಟು ನೋಡಿ ಅಂಟ್ಕೊಳ್ಳಲ್ಲ. ಈ ಥರ ಎಣ್ಣೆಯಲ್ಲಿ ದಂಬಿಸ್ಬೋದು. ಜಾಸ್ತಿ ಉಂಡೆ ಆದ್ರೂ ಸರಿ, ಕಮ್ಮಿ ಆದ್ರೂ ಸರಿ, ಈ ಥರ ಮಾಡಿ. ಅಗಲ ಪಾತ್ರೆ ಆದರೆ ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ಉಂಡೆಗಳು ಬಿಡಿಯಾಗಿ ಇರುತ್ತೆ. ಈ ಥರ ಎಲ್ಲ ನೀರಿನಂಶ ಹೋದ್ಮೇಲೆ ಇನ್ನು ಬೇಯಿಸಿರೋ ಮಟನ್ನು ಗ್ರೇವಿ ಏನಿರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಮಸಾಲೆ ರುಬ್ಬಿರೋದು ಹಾಕ್ತಾಯಿದ್ದೀನಿ. ಹಾಗೆ ಬೇಕಾದರೆ ಬೇಯಿಸ್ಕೊಳ್ಳಿ. ಅರ್ಜೆಂಟ್ ಇದ್ದರೆ ಒಂದು ವಿಷಲ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೆಕ್ಸ್ಟು ಒಂಚೂರು ನೀರು ಹಾಕ್ಕೊಂಡು ಗ್ರೇವಿ ಎಷ್ಟು ಗಟ್ಟಿ ಬೇಕಾ ಅಥವಾ ತೆಳ್ಳ ಬೇಕಾ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸೂಪರಾಗುತ್ತೆ. ಈ ಥರ ಮಾಡಿಬಿಟ್ಟು ತಿಂದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ. ನೋಡೋಣ ಎಷ್ಟು ಬೇಗ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ಸ್. ಇನ್ನು ನಾನು ತುಂಬ ಫಾಸ್ಟಾಗಿ ಅಡುಗೆ ಮಾಡೋದ್ರಿಂದ ಒಂಚೂರು ಒಂದು ವಿಷಲ್ ಮಾಡ್ಕೊಂಬಿಟ್ಟೆ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಏನಾದರೂ ಒಂದು ವಿಶೇಷ ದಿನದಲ್ಲಿ ಈ ಥರ ಮಾಡ್ಕೋಬೋದು. ಡ್ರೈ ಮಾಡೋದಾದರೆ ಒಂದು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಬಿಟ್ಟು ಒಗ್ಗರಣೆ ಮಾಡಿಕೊಂಡು ನೆಕ್ಸ್ಟು ಉಂಡೆಗಳನ್ನು ಹಾಕಿ, ಅಥವಾ ಈರುಳ್ಳಿ ಹಾಕಿದಾದ್ಮೇಲೆ ಉಂಡೆ ಹಾಕಿದ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಇದರಲ್ಲೇ ನೀರಿನ ಅಂಶದಲ್ಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಒಂದು 20 ನಿಮಿಷಕ್ಕೆ ಸಿಮ್ಮಲ್ಲಿ ಇಟ್ಬಿಟ್ಟು. ಇನ್ನು ಟೇಸ್ಟ್ ಹೇಗಿದೆ ಅಂತ ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರಿಗೆ ಕೊಡ್ತಾಯಿದ್ದೆ. ಯಾಕಂದರೆ ಒಂಚೂರು ಉಪ್ಪು ಖಾರ ಎಲ್ಲ ಅವರಿಗೆ ಚರಕ್ ಮುರುಕಾಗಿರಬೇಕು, ಸ್ಟ್ರಾಂಗಾಗಿರಬೇಕು. ಹಾಗಾಗಿಬಿಟ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಇನ್ನು ಒಂದು ವಿಷಲ್ ಮಾಡಾದ್ಮೇಲೆ ರೊಟ್ಟಿ, ಚಪಾತಿ, ಮುದ್ದೆ ಏನು ಬೇಕಾದರೂ ಮಾಡ್ಕೊಂಡು ತಿನ್ಕೊಳ್ಳಿ. ಸೂಪರಾಗಿರುತ್ತೆ. ನಮ್ಮನೇಲಿ ರೊಟ್ಟಿ ಮಾಡಿದ್ದೆ ಆವತ್ತು. ಹಾಗಾಗಿ ಎಲ್ಲರಿಗೂ ಬಾಯ್.